ಆತ್ಮೀಯರೇ, ಪೂಜ್ಯ ಶ್ರೀಗಳವರು ಮತ್ತೆ ಅನ್ಯ ಕಾರ್ಯ ನಿಮಿತ್ತ ತೆರಳಬೇಕಾದವರಾದ್ದರಿಂದ ಅವರ ಆಶೀರ್ವಚನವನ್ನು ಕೇಳಿಕೊಂಡ ಬಳಿಕ ಕೆವಿರಾಯರು ಮಾತನಾಡುತ್ತಾರೆ, ವೇದಿಕೆಯಲ್ಲಿರುವ ಗಣ್ಯರು ಮಾತನಾಡುತ್ತಾರೆ. ಇದೀಗ ಈ ಸಮಾರಂಭಕ್ಕೆ ಆಗಮಿಸಿರುವಂತಹ ತೆಂಕನಡಿಯೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ಶೋಭಾ ನಾಯ್ಕ್ ಅವರಿಗೆ ಗೌರವದ ಸ್ವಾಗತವನ್ನು ಕೋರುತ್ತಾ ತಾವು ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸಂಘದ ಅಧ್ಯಕ್ಷೆ ಸುಖಲತಾ ಜೆ ಆಚಾರ್ಯ ಅವರು ಇವರಿಗೆ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತವನ್ನು ಕೋರುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಂತೆಯೇ ಕಲ್ಯಾಣಪುರ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವ ಶ್ರೀ ನಾಗರಾಜ ಕುಂದರ್ ತಾವು ವೇದಿಕೆಗೆ ಆಗಮಿಸುವಂತೆ ತಮ್ಮಲ್ಲಿ ಪ್ರೀತಿಪೂರ್ವಕ ಕೇಳಿಕೆ ಇದೆ. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತರಿಗೆ ಉದಯ ಆಚಾರ್ಯರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತ ಕೋರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಬಂಧುಗಳೇ, ಈಗಾಗಲೇ ಈ ಸಮಾರಂಭಕ್ಕೆ ಚಿತ್ತೈಸಿ ದೀಪ ಪ್ರಜ್ವಲನದೊಂದಿಗೆ ಈ ಸಭಾಂಗಣವನ್ನು ಲೋಕಾರ್ಪಣೆ ಮಾಡಿರುವಂತಹ ಪರಮ ಪೂಜ್ಯ ಜಗದ್ಗುರು ಅನಂತಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಇದೀಗ ಮಂಗಲಮಯ ಮಾತುಗಳೊಂದಿಗೆ ನಮ್ಮನ್ನು ಹರಸಬೇಕು ಅಂತ ಸನ್ನಿಧಾನವನ್ನು ಪ್ರಾರ್ಥಿಸ್ತೇನೆ. ದೌರ್ಭಿರ್ಯುಕ್ತ ಚತುರ್ಭಿಸ್ ಸ್ಫಟಿಕಮಣಿಮಯೀ ಮಕ್ಷಮಾಲಾಂ ದಧಾನ ಹಸ್ತೈನೇಕೇನ ಪದ್ದಂ ಸ್ಥಿತಮಪಿ ಚ ಶುಕಂ ಪುಸ್ತಕಂ ಚಾಪರೇಣ ಭಾಸಾ ಕುಂದೇಂದು ಶಂಖಸ್ಫಟಿಕಮಣಿನಿಭಾ ಭಾಸಮಾನ ಸಮಾನ ಸಾಮೇ ವಾಗ್ದೇವತೇಯಂ ದಿವಸತು ವದನೆ ಸರ್ವದಾ ಸುಪ್ರಸನ್ನ ಯಸ್ಯೈಚ್ಛಯೈವ ಭುವನಾನಿ ಸಮುದ್ಭವಂತಿ ತಿಷ್ಠಂತಿ ಯಾಂತಿ ಚ ಪುನರ್ವಿಲಯಂ ಯುಗಾಂತೆ ತಸ್ಮೈ ಸಮಸ್ತ ಫಲಭೋಗ ನಿಬಂಧನಾಯ ನಿತ್ಯ ಪ್ರಬುದ್ಧ ಮುದಿತಾಯ ನಮಃ ಶಿವಾಯ. ಯಾಕೋ ಆಗ್ತಾ ಇದೆ, ಕಾಣ್ತದೆ, ಕೇಳುವುದಿಲ್ಲ. ಸಭಾಭವನದ ಉದ್ಘಾಟನೆ ಈಗಾಗಲೇ ಸುಮುಹೂರ್ತದಲ್ಲಿ ನೆರವೇರಿದೆ. ನಮ್ಮ ರಘುಪತಿ ಭಟ್ ಹೇಳಿದ ಹಾಗೆ ಈ ರೀತಿಯಾಗಿರ್ತಕ್ಕಂತಹ ಸಭಾಭವನ ಈ ಭಾಗದಲ್ಲಿ ಎಲ್ಲೂ ಇಲ್ಲ ಅನ್ನೋದು ದೊಡ್ಡ ಹೆಮ್ಮೆ ತರುವಂತಹ ವಿಷಯ. ಅದರಲ್ಲೂ ಕೂಡ ಇದು ವಿಶ್ವ ಬ್ರಾಹ್ಮಣರಿಗೆ ಸಂಬಂಧಪಟ್ಟದ್ದು ಅನ್ನೋದು ಸಮಾಜಕ್ಕೆ ಹೆಮ್ಮೆ ತರುವಂತಹ ವಿಷಯವಾಗಿರ್ತಕ್ಕಂಥದ್ದು. ಅವ್ರು ಹೇಳಿದ್ದು ಅತಿಶಯೋಕ್ತಿ ಏನಲ್ಲ. ನಮ್ಮ ಕರಾವಳಿಯಲ್ಲಿ ಇತ್ತೀಚೆಗೆ ಪ್ರಾರಂಭಗೊಂಡಿರ್ತಕ್ಕಂತಹ ಎಲ್ಲ ಸಭಾಭವನಗಳಿಗೆ ಇದು ಬೇರು ಪ್ರಾಯವಾಗಿರ್ತಕ್ಕಂತಹ ಸಭಾಭವನ ಇದಾಗಿದೆ. ತುಂಬಾ ಸುಂದರವಾಗಿ ಇದೆ. ಹಾಗೆ ಖಂಡಿತ ಇದು ಸಮಾಜಕ್ಕೆ ಹೆಮ್ಮೆಯ ವಿಷಯ. ಇಲ್ಲಿ ಯಾರಾದರೂ ಕಾರ್ಯಕ್ರಮ ಮಾಡ್ತಾ ಇದ್ರೆ ನಿಮ್ಮ ಕಾರ್ಯಕ್ರಮ ಎಲ್ಲಿ ಅಂತ ಕೇಳಿದ್ರೆ ಅದು ಶ್ರೀಮತಿ ಶಕುಂತಳಾ ವಾದಿರಾಜಾಚಾರ್ಯ ಸಭಾಭವನದಲ್ಲಿ ಅಂತ ಹೇಳುವಾಗ ಇಡೀ ಸಮಾಜದ ಹೆಸರು ಎಲ್ಲ ಸಮಾಜದ ಮಧ್ಯೆ ಓಡಾಡುವ ಹಾಗೆ ಆಗ್ತದೆ. ಅದರೊಟ್ಟಿಗೆ ಈ ಸ್ಥಳ ದಾನಿಗಳ ಹೆಸರು ಕೂಡ ಜನ ಮನದಲ್ಲಿ ನಿರಂತರವಾಗಿ ಇರುವ ಹಾಗೆ, ಜನರ ನಾಲಿಗೆಯ ಮೇಲೆ ನಿರಂತರ ಓಡಾಡುವ ಹಾಗೆ ಮಾಡಿರ್ತಕ್ಕಂಥ ದೊಡ್ಡ ಕೀರ್ತಿ ನಮ್ಮ ಕಲ್ಯಾಣಪುರದ ಎಲ್ಲ ಸಮಾಜ ಬಾಂಧವರಿಗೆ ಸಲ್ಲುವಂತಹದ್ದು. ಸಂತೋಷ ಅಂತ ಹೇಳಿದ್ರೆ ಈ ಕಲ್ಯಾಣ ಮಂಟಪದಲ್ಲಿ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡುವಂತಹ ಕಲ್ಯಾಣಪುರದ ಜನರಿಗೆ ಎಲ್ಲರಿಗೂ ಕೂಡ ಕಲ್ಯಾಣವಾಗಲಿ ಅಂತ ಹೇಳಿ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಹಾಗೆ ಈ ಸಭಾಭವನ ಇಷ್ಟು ಅದ್ಭುತವಾಗಿ ನಿರ್ಮಾಣ ಆಗಬೇಕಿದ್ರೆ ಮೂಲಭೂತವಾಗಿ ಇದಕ್ಕೆ ಸ್ಥಳವನ್ನು ಕೊಟ್ಟು ಪ್ರೇರಣೆಯನ್ನು ಕೊಟ್ಟಿರ್ತಕ್ಕಂಥವರು ಶ್ರೀಯುತ ವಾದಿರಾಜ ಆಚಾರ್ಯರು. ಬಹುಶಃ ಸ್ಥಳದಾನ, ಭೂದಾನ ಅತ್ಯಂತ ದೊಡ್ಡ ದಾನ. ಅನ್ನದಾನ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅನ್ನದಾನ ಶ್ರೇಷ್ಠದಾನದಲ್ಲಿ ಯಾವ ಸಂಶಯವೂ ಇಲ್ಲ. ಹೇಗೆ ಶ್ರೇಷ್ಠ ಅಂತ ಹೇಳಿದ್ರೆ
ಜಗತ್ತಿನಲ್ಲಿ ಅನೇಕ ದಾನಗಳಿದೆ. ಆ ಎಲ್ಲ ದಾನಗಳಿಗಿಂತ ಒಂದು ಹೆಜ್ಜೆ ಮೇಲೆ ಅಂತ ಹೇಳಿದ್ರೆ, ಕೈ ಮೇಲೆ ಅಂತ ಹೇಳಿದ್ರೆ ಅನ್ನದಾನ. ಯಾವ ದಾನ ಕೊಟ್ಟರು ಮನುಷ್ಯನನ್ನ ತೃಪ್ತಿಪಡಿಸಲಿಕ್ಕೆ ಸಾಧ್ಯವಿಲ್ಲ. ಹಣ ಕೊಟ್ರೆ 1 ಲಕ್ಷ ಕೊಟ್ರೆ ಮನಸ್ಸಿಗೆ ಬರ್ತದೆ. ಇದೇ ಸಭಾವನ್ನು ಕೊಡುವಾಗ ಯಾರು 1 ಲಕ್ಷ ಕೊಟ್ಟರು ಅಂತ ಹೇಳಿದ್ರೆ ಅವ್ರ ಮನಸ್ಸಿಗೆ ಬರ್ತದೆ, 2 ಲಕ್ಷ ಕೊಟ್ಟಿದ್ರೆ ತುಂಬಾ ಒಳ್ಳೇದಿತ್ತು ಅಂತ. 10 ಲಕ್ಷ ಕೊಟ್ಟರು ಏನು ಕಡಿಮೆಯೇ ಅಂತ ಅನಿಸೋದು. ಹಣ ಕೊಟ್ಟು ವ್ಯಕ್ತಿಯನ್ನ ತೃಪ್ತಿಪಡಿಸಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಜಾಗ ಕೊಟ್ಟರು ಅದು ಕೂಡ ಆಗುದಿಲ್ಲ. ಜಾಗ ಕೊಟ್ರೆ ಇವತ್ತು 33 ಸೆನ್ಸ್ ಕೊಟ್ಟರು ಮತ್ತೆ ಮನಸ್ಸಲ್ಲಿ ಯೋಚನೆ ಇರುತ್ತೆ, ಮುಂದಿನ ಜಾಗ ಕೊಟ್ಟಿದ್ರೆ ಸಂಘಕ್ಕೆ ತುಂಬಾ ಒಳ್ಳೇದಿತ್ತು ಅಂತ ಮನಸ್ಸಿಗೆ ಬರೋದು ಸಹಜ. ಆಗ ಆಸುಪಾಸು ನೋಡ್ತೇವೆ, ಪಾರ್ಕಿಂಗ್ ವ್ಯವಸ್ಥೆ ಕಡಿಮೆ ಆಯ್ತು, ಪಕ್ಕದಲ್ಲಿ ಕೊಟ್ಟರೆ ಇನ್ನೂ ಚೆನ್ನಾಗಿತ್ತು ಅಂತ ಯೋಚನೆ ಬರ್ತದೆ. ಸ್ಥಳ ಕೊಟ್ಟು ವ್ಯಕ್ತಿಯನ್ನ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಚಿನ್ನ ಕೊಟ್ಟರು ಎಷ್ಟು ಕೊಟ್ಟರು ಕೂಡ ಕಡಿಮೆಯೇ. ತಮಾಷೆ ಜೋಕ್ ಇದೆ, ಅದು ತುಂಬಾ ಸರಳವಾಗಿರ್ತಕ್ಕಂಥದ್ದು, ಅಂದ್ರೆ ಲೈಟ್ ಆಗಿರ್ತಕ್ಕಂಥದ್ದು. ಚಿನ್ನದ ಮೇಲೆ ವ್ಯಾಮೋಹ ನಮ್ಮ ಮಹಿಳೆಯರಿಗೆ, ವ್ಯಕ್ತಿಗಳಿಗೆ ಎಷ್ಟು ಜಾಸ್ತಿ ಅಂತ ಹೇಳಿದ್ರೆ, ಒಂದು ಕೆಜಿ ಕೂಡ ನೀರು ತುಂಬಿಕೊಂಡು ಹೋಗ್ಲಿಕ್ಕೆ ಮಹಿಳೆಯರಿಗೆ ಕಷ್ಟ ಆದ್ರೆ 10 ಕೆಜಿ ಚಿನ್ನ ಮೈ ಮೇಲೆ ಹಾಕೊಂಡು ಸುಲಭದಲ್ಲಿ ಓಡಾಡ್ತಾರೆ ಅಂತ ಹೇಳಿ ಹಾಗೆ ಒಂದು ತಮಾಷೆ ಇರ್ತಕ್ಕಂಥದ್ದು. ಹಾಗೆ ಚಿನ್ನ ಕೊಟ್ಟು ತೃಪ್ತಿ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ಹೊತ್ತಿನಲ್ಲಿ ಹೊಟ್ಟೆ ತುಂಬಾ ಊಟ ಹಾಕಿದ್ರೆ ಸಾಕು, ಇನ್ನೊಂದು ತುತ್ತು ಬೇಕಂದ್ರೆ ಹೇಳಿದ್ರೆ ಅವನೇ ಬೇಡ ಹೇಳ್ತಾನೆ. ಜಗತ್ತಿನಲ್ಲಿ ತೃಪ್ತಿಪಡಿಸುವಂತಹ ಏಕೈಕ ದಾನ ಇದೆ ಅಂತ ಹೇಳಿದ್ರೆ ಅದು ಅನ್ನದಾನ ಮಾತ್ರ ಅಂತ. ಹಾಗಾಗಿ ಅನ್ನದಾನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಒಂದು ಹೆಜ್ಜೆ ಮುಂದೆ ಚಿಂತನೆ ಮಾಡಿದ್ರೆ ವಿದ್ಯಾದಾನ ಅದಕ್ಕಿಂತ ಶ್ರೇಷ್ಠ ಅಂತ ಹೇಳ್ತಾರೆ. ಅನ್ನದಾನದಿಂದ ಒಂದು ಹೊತ್ತಿನ ತೃಪ್ತಿ ಪ್ರಾಪ್ತಿಯಾದರೆ ವಿದ್ಯಾದಾನ ಮಾಡಿದಾಗ ಅವನ ಬದುಕಿಡೀ ಸಂಪಾದನೆ ಮಾಡಿಕೊಂಡು ಹೊಟ್ಟೆ ತುಂಬಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇರುವುದರಿಂದ ಅನ್ನದಾನಕ್ಕಿಂತ ವಿದ್ಯಾದಾನ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅವನು ಬದುಕಿರುವವರೆಗೂ ತೃಪ್ತಿಯಲ್ಲಿ ಇರಲಿಕ್ಕೆ ಸಾಧ್ಯತೆ ಇದೆ. 4 ಜನಕ್ಕೆ ಹೊಟ್ಟೆ ತುಂಬ ಊಟವು ಕೂಡ ಹಾಕಬಹುದು. ಹಾಗೆ ಚಿಂತನೆ ಮಾಡಿದ್ರೆ ಭೂದಾನ ಎಲ್ಲಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅನ್ನದಾನ ಒಂದು ಹೊತ್ತು ತೃಪ್ತಿಯನ್ನ ಕೊಟ್ರೆ, ವಿದ್ಯಾದಾನ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಸಂತೃಪ್ತಿಯನ್ನು ಕೊಟ್ರೆ, ಭೂದಾನ ಆ ಸಮಾಜ ಇರುವವರೆಗೆ ಅವರ ಹೆಸರನ್ನು ನಿರಂತರವಾಗಿ ನೆನಪು ಮಾಡಿಕೊಳ್ಳುವ ಹಾಗಿರ್ತಕ್ಕಂಥ ದಾನ. ಆದ್ದರಿಂದ ಈ ಎಲ್ಲ ದಾನಕ್ಕಿಂತ ಭೂದಾನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ನಮ್ಮ ಭಟ್ರು ಹೇಳಿದಾಗೆ ಈಗ ಸೆನ್ಸಿಗೆ 5-6 ಲಕ್ಷ ಇದೆ, 33 ಸೆನ್ಸಿಗೆ ಎಷ್ಟಾಗ್ಬೋದು. ಅಂತಹ ಉದಾರ ದಾನವನ್ನ ನೇಜಾರು ವಾದಿರಾಜಾಚಾರ್ಯರು ಅವರ ಶ್ರೀಮತಿಯ ಹೆಸರಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಖಂಡಿತ ಇದು ಸಮಾಜಕ್ಕೆ ದೊಡ್ಡ ಕೊಡುಗೆ ಅವರ ಮುಖಾಂತರ ಬಂದಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಹಾಗೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗೆ ಪೂರಕವಾಗಿ ಎಲ್ಲ ಸಮಾಜ ಬಾಂಧವರು ಅವರವರ ಶಕ್ತಿಗೆ ಅನುಗುಣವಾಗಿ ಈ ಸಭಾಭವನಕ್ಕೆ ದೇಣಿಗೆಯನ್ನು ಕೊಟ್ಟು ಇಷ್ಟು ಅದ್ಭುತವಾಗಿ ಸುಂದರವಾಗಿ ಸಕಾಲದಲ್ಲಿ ನಿರ್ಮಾಣ ಆಗುವ ಹಾಗೆ ಪ್ರೇರಣೆಯನ್ನ ಕೊಟ್ಟಿರ್ತಕ್ಕಂಥದ್ದು ಸಮಾಜ ಬಾಂಧವರು ದೊಡ್ಡ ಕೊಡುಗೆ. ಹಾಗೆ ಅವರ ತಮ್ಮನವರು ಕೂಡ ವಿಶ್ವನಾಥಾಚಾರ್ಯರು ಅವರೆಲ್ಲರೂ ಕೂಡ ಪೂರಕವಾಗಿರ್ತಕ್ಕಂತಹ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ನಮ್ಮ ದಾಮೋದರ ಶರ್ಮರು ನಿರೂಪಣೆಯಲ್ಲಿ ಹೇಳಿದರು, ದೇವಸ್ಥಾನದಲ್ಲಿ ತೀರ್ಥ ಮಂಟಪ ಆಗುವಾಗ ಸಕಾಲದಲ್ಲಿ ಆಗದೇ ಇದ್ದ ಸಂದರ್ಭ ಬಂದಾಗ ಆಗ ಮುಕ್ತೇಸರಾಗಿರ್ತಕ್ಕಂತಹ ವಾದಿರಾಜ ಆಚಾರ್ಯರು ದೇವರ ಮುಂದೆ ಪ್ರಾರ್ಥನೆ ಮಾಡಿದ್ರು. ಅಕಸ್ಮಾತಾಗಿ ಸಕಾಲದಲ್ಲಿ ನಿರ್ಮಾಣ ಆಗದೇ ಇದ್ದ ಪಕ್ಷದಲ್ಲಿ ದೋಷ ಏನಿದ್ರು ನನಗೆ ಬರಲಿ ಎನ್ನುವ ಧೈರ್ಯವನ್ನು ಅವರು ತೋರಿಸಿರು ಅಂತ ಹೇಳಿದ್ರು. ಖಂಡಿತ ಅದು ಮೆಚ್ಚುವಂತದ್ದೇ. ನನಗನ್ಸುತ್ತೆ ವಾದಿರಾಜಾಚಾರ್ಯರಿಗೆ ಅವರ ತಮ್ಮನ ಮೇಲೆ ಅಷ್ಟು ಭರವಸೆ ಇತ್ತು ಕಾಣ್ತದೆ. ಖಂಡಿತ ಆ ಸಮಯದಲ್ಲಿ ಹಾಗೆ ಆಗ್ತದೆ ಅನ್ನುವ ಭರವಸೆ ಅದು ಇದ್ದರಿಂದ ಅವರ ಅಭಿಮಾನದಲ್ಲಿ ಆ ಮಾತನ್ನು ಅವರು ಹೇಳಿದ್ದಾರೆ. ಹಾಗೆ ಈ ರಾಮ ಲಕ್ಷ್ಮಣರಲ್ಲಿ ಎಷ್ಟು ಅನ್ಯೋನ್ಯತೆ ಇತ್ತು, ಒಬ್ಬರ ಮೇಲೆ ಒಬ್ಬರು ವಿಶ್ವಾಸ ಇತ್ತು. ಆ ರೀತಿಯಾಗಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಅವರ ಮಧ್ಯೆ ಇರುವುದರಿಂದ ತಮ್ಮನ ಪರವಾಗಿ ಆ ಮಾತನ್ನ ಅವರು ಹೇಳಿದ್ದಾರೆ. ಆ ಮಾತನ್ನ ದೇವರು ಕೂಡ ನಡೆಸಿಕೊಟ್ಟಿದ್ದಾರೆ. ಅಷ್ಟಕ್ಕೆ ನಿಲ್ಲಿಸಲಿಲ್ಲ, ಸಕಾಲದಲ್ಲಿ ನಿರ್ಮಾಣ ಆಗಿ ದೇವರ ಸನ್ನಿಧಾನಕ್ಕೆ ಸಮರ್ಪಣೆ ಆಗುವ ಹಾಗೆ ದೇವರು ಅವರಿಗೆ ಶಕ್ತಿಯನ್ನ ಕೊಟ್ಟಿದ್ದಾರೆ. ಹಾಗೆ ಅವರ ಅನ್ಯೋನ್ಯ ಸಂಬಂಧ ಹೀಗೆ ನಿರಂತರವಾಗಿ ಮುಂದುವರಿಯಲಿ. ನಮ್ಮ ವಿಶ್ವನಾಥಾಚಾರ್ಯರು ಈ ಸಭಾಭವನಕ್ಕೆ ಮಾತ್ರ ಅಲ್ಲ, ಎಲ್ಲ ಕಡೆ
ಎಲ್ಲೆಲ್ಲಿ ಧರ್ಮ ಕಾರ್ಯ ಆಗ್ತಾ ಇದೆಯೋ ಅಲ್ಲೆಲ್ಲ ಕಡೆ ಅವರದ್ದೇ ಆಗಿರ್ತಕ್ಕಂಥ ದೇಣಿಗೆಯನ್ನು ಅವರು ಕೊಡ್ತಾ ಬಂದಿದ್ದಾರೆ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ನಾವು ಕುಟ್ಯಾರ್ನಲ್ಲಿರ್ತಕ್ಕಂಥ ಶಾಲೆಯನ್ನ ಖರೀದಿ ಮಾಡುವಾಗ ಅದು 6 ಕೋಟಿ ಅಂತ ಯೋಚನೆ ಮಾಡಿದಾಗ ತುಂಬಾ ಯೋಚನೆ ಮಾಡ್ತಿದ್ವಿ, ಹಣಕ್ಕೆ ಹೇಗೆ ಯೋಚನೆ ಏನು ಮಾಡೋದು ಅಂತ ಹೇಳಿ. ಆಗ ನಮಗೆ ಧೈರ್ಯ ಕೊಟ್ಟಿರ್ತಕ್ಕಂಥವರು ವಿಶ್ವನಾಥ ಆಚಾರ್ಯರು ತಕ್ಷಣಕ್ಕೆ ಮುಂದೆ ಹೋಗ್ಲಿಕ್ಕೆ 25 ಲಕ್ಷ ದೊಡ್ಡ ಮೊತ್ತವನ್ನು ದೇಣಿಗೆಯನ್ನು ಕೊಟ್ಟು ನಮಗೆ ಧೈರ್ಯವನ್ನು ತುಂಬಿರ್ತಕ್ಕಂಥವರು. ಹಾಗೆ ಅಂತಹ ಕೊಡುಗೈ ದಾನಿಗಳು ವಿಶ್ವನಾಥ ಆಚಾರ್ಯರ ಜೊತೆಗಿದ್ರೆ ಖಂಡಿತ ಯಾವುದೇ ಕಾರ್ಯವನ್ನು ಅತ್ಯಂತ ನಾವು ಧೈರ್ಯದಿಂದ ಮುಂದೆ ಹೋಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಹಾಗೆ ಅನೇಕ ಜನ ಕೊಡುಗೈ ದಾನಿಗಳು ಈ ಸಭಾಭವನದಲ್ಲಿ ಇದ್ದಾರೆ. ಎಲ್ಲರ ಹೆಸರು ನನಗೆ ಗೊತ್ತಿಲ್ಲ, ಗೊತ್ತಿದ್ದ ಹೆಸರು ಮಾತ್ರ ಹೇಳಿದೆ. ತುಂಬಾ ಜನ ಈ ಸಭಾವನ ನಿರ್ಮಾಣಕ್ಕೆ ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ನಿರಂತರವಾಗಿರಲಿ. ಒಂದು ವಿಶೇಷ ಅಂತ ಹೇಳಿದ್ರೆ, ನಮ್ಮ ಗುರುಸೇವಾ ಪರಿಷತ್ನವರು, ಆನೆಗುಂದಿ ಗುರುಸೇವಾ ಪರಿಷತ್ನವರು ದಯಾನಂದರ ನೇತೃತ್ವದಲ್ಲಿ ಅವರು ಈಗ ಮೊನ್ನೆ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟರು. 5,55,555 ರೂಪಾಯಿ ಕೊಟ್ಟದ್ದು ಮಠದ ಹೆಸರಿನಲ್ಲಿ. ಮಠದ ಹೆಸರು ಎಲ್ಲ ಕಡೆ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಸಂಗ್ರಹ ಮಾಡಿ ಮಠದ ಹೆಸರಲ್ಲಿ ದಾನ ಕೊಡ್ತಿದ್ದಾರೆ. ಇಲ್ಲೂ ಕೂಡ ದೊಡ್ಡ ಮೊತ್ತದ ದೇಣಿಗೆಯನ್ನು ಅವರು ಕೊಟ್ಟಿದ್ದಾರೆ. ಯಾರೋ ಬಂದು ನೋಡಿದ್ರೆ ಮಠದಲ್ಲೇ ಕೊಟ್ಟಿದ್ದು ಅಂತ ಅನಿಸಬಹುದು, ಆದ್ರೆ ಮಠದ ಹೆಸರಿನಲ್ಲಿ ಸಮಾಜ ಬಾಂಧವರು ದೇಣಿಗೆಯನ್ನು ಕೊಡ್ತಿದ್ದಾರೆ. ಉದ್ದೇಶ ಮಠದ ಹೆಸರು ಎಲ್ಲ ಕಡೆ ಇರಬೇಕು, ಶಾಶ್ವತವಾಗಿ ಇರಬೇಕು ಅನ್ನುವ ಒಳ್ಳೆ ಉದ್ದೇಶದಿಂದ ಅವರು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ಭಗವಂತನ ಅನುಗ್ರಹ ಇರಲಿ. ಹಾಗೆ ಅನೇಕ ಜನ ದಾನಿಗಳು ಇದಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದು ಅತ್ಯಂತ ಸುಂದರ ಅದ್ಭುತವಾಗಿ ನಿರ್ಮಾಣ ಆಗಿದೆ. ಇದಕ್ಕೆ ಮುಂದೆ ಹವಾನಿಯಂತ್ರಿತ ವ್ಯವಸ್ಥೆಯನ್ನು ಕೂಡ ಮಾಡುವವರಿದ್ದಾರೆ ಅಂತ ನಾನು ಭಾವಿಸುತ್ತೇನೆ. ಇದು ಕೂಡ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದರ ಬೇಡಿಕೆ ಅತ್ಯಂತ ಜಾಸ್ತಿ ಇದೆ. ಹಾಗಾಗಿ ಕಾಲಕ್ಕೆ ತಕ್ಕ ಹಾಗೆ ನಿರ್ಮಾಣ ಆಗಿರ್ತಕ್ಕಂಥ ಸಭಾಭವನ ಅನ್ನುವ ಹೆಮ್ಮೆ ಈ ಸಭಾಭವನಕ್ಕೆ ಬರ್ತದೆ. ಇನ್ನು ಅವರ ಈ ಸಭಾಭವನ ಇನ್ನು ಪೂರ್ಣ ಆಗಲಿಲ್ಲ. ಅನೇಕ ಜನಗಳು ಇನ್ನು ಕೊಡುಗೆಯನ್ನು ಕೊಡ್ಲಿಕ್ಕಿದ್ದಾರೆ. ಇನ್ನು ಅನೇಕ ಕಾರ್ಯಗಳು ಇನ್ನು ಈ ಸಭಾಭವನದಲ್ಲಿ ಆಗ್ಲಿಕ್ಕಿದೆ. ಎಲ್ಲ ಕೆಲಸವೂ ಕೂಡ ಆದಷ್ಟು ಶೀಘ್ರವಾಗಿ ಆಗ್ಲಿ. ಮತ್ತೆ ಮೊನ್ನೆ ಮಾತಾಡ್ತಾ ಹೇಳಿದ್ರು, ಈ ಸಭಾಭವನ ಇಷ್ಟು ಮಟ್ಟಿಗೆ ತರಬೇಕಿದ್ರೆ ಸ್ವಲ್ಪ ಬ್ಯಾಂಕಿನಲ್ಲಿ ಸಾಲವನ್ನು ಕೂಡ ನಾವು ಮಾಡಿದ್ದೇವೆ ಅಂತ ಹೇಳಿದ್ರು. ನಿಜವೋ ಗೊತ್ತಿಲ್ಲ, ಎಷ್ಟು ಮಾಡಿದ್ದಾರೆ ನಂಗೆ ಗೊತ್ತಿಲ್ಲ. ಒಂದು ವಿಷಯ ಅಷ್ಟು ಗೊತ್ತಾಯ್ತು. ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಏನು ಸಾಲದ ಮೊತ್ತ ಇದೆಯೋ ಆದಷ್ಟು ಬೇಗ ಅದು ಪರಿಪೂರ್ಣವಾಗಿ ಪಾವತಿಯಾಗಿ ಸಭಾಭವನ ಸಾಲ ಮುಕ್ತ ಋಣಮುಕ್ತವಾಗಿ ಸಮಾಜಕ್ಕೆ ಸಂದಾಯವಾಗುವಲ್ಲಿ ದೇವರ ಅನುಗ್ರಹ ಇರಲಿ. ಹಾಗೆ ಅನೇಕ ಜನ ಕೊಡುಗೆ ಕೊಟ್ಟಿದ್ದಾರೆ. ಅನೇಕ ಜನ ನಮ್ಮ ಮುಂದೆ ಇದ್ದಾರೆ. ನಮ್ಮ ಕಿಟ್ಟಮೇಸ್ತ್ರಿ ಅವರೆಲ್ಲ ಇದ್ದಾರೆ. ಒಂದು ಕಾಲದಲ್ಲಿ ನಮ್ಮ ಸಮಾಜದ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಇರಲಿ, ನಮ್ಮ ಕೃಷ್ಣ ಮೇಸ್ತ್ರಿಯವರ ಕೊಡುಗೆ ಇರದೇ ಇರತಕ್ಕಂತಹ ಧಾರ್ಮಿಕ ಕಾರ್ಯಕ್ರಮ ಇಲ್ಲೇ ಇಲ್ಲ ಅನ್ನೋ ಮಟ್ಟಿಗೆ ಅವರು ಸಮಾಜದಲ್ಲಿ ದೊಡ್ಡ ಕೊಡುಗೆಯನ್ನು ಕೊಟ್ಟು ದೊಡ್ಡ ದಾನಿಗಳಾಗಿ ಮೆರೆದಿರ್ತಕ್ಕಂಥವ್ರು ಅವರು ಕೂಡ ಇವತ್ತು ಸಭೆಯಲ್ಲಿ ಉಪಸ್ಥಿತಿ ಇದ್ದಾರೆ. ಅವರೆಲ್ಲರ ಕೊಡುಗೆಯಿಂದ ಈ ಸಭಾಭವನ ಅತ್ಯಂತ ಸುಂದರವಾಗಿ ನಿರ್ಮಾಣ ಆಗಿದೆ. ಹಾಗೆ ನಮ್ಮ ಸಮಾಜದಲ್ಲಿ ಅನೇಕ ವಿಷಯಗಳಿದೆ. ಪೂಜ್ಯ ಶ್ರೀಗಳು ಮತ್ತೆ ಮುಂದೆ ಅದನ್ನ ವಿವರಣೆ ಕೊಡ್ತಾರೆ. ನಾನು ಸಂಕ್ಷಿಪ್ತವಾಗಿ ಹೇಳಿ ಆಶೀರ್ವಚನವನ್ನು ಮುಗಿಸ್ತೇನೆ. ಇತ್ತೀಚಿನ ದಿನಗಳಲ್ಲಿ ಜಾತಿ ಜನಗಣತಿ ಪ್ರಾರಂಭ ಆಗ್ತಾ ಇದೆ. ಅದರಲ್ಲಿ ಕೆಲವು ಗೊಂದಲಗಳಿದೆ. ಏನು ಅಂತ ಹೇಳಿದ್ರೆ, ಯಾವ ಹೆಸರನ್ನ ನಮೂದಿಸಬೇಕು ಅನ್ನುವ ಗೊಂದಲ ನಮ್ಮ ಕರಾವಳಿಯಲ್ಲಿ ಇಲ್ಲ, ಘಟದ ಮೇಲೆ ಎಲ್ಲ ಕಡೆ ಇದೆ. ಹಾಗಾಗಿ ಈ ಮೂಲಕ ಸಮಾಜಕ್ಕೆ ನಾವು ತಿಳಿಸೋದೇನು ಅಂತ ಹೇಳಿದ್ರೆ, ನಮ್ಮ ಸಮಾಜ ಬಾಂಧವರು ಜಾತಿ ಜನಗಣತಿಗಾಗಿ ಮನೆಗೆ ಬಂದಾಗ ನೀವು ನಿಮ್ಮ ಸಮಾಜದ ಜಾತಿಯ ಹೆಸರನ್ನು ಹೇಳುವಾಗ ವಿಶ್ವ ಬ್ರಾಹ್ಮಣರು ಅಂತ ಹೇಳಬೇಕು ಅಂತ ಹೇಳಿ ನಮ್ಮ ಎಲ್ಲ ಸಮಾಜದ ಮಠಾಧಿಪತಿಗಳ ಅಭಿಪ್ರಾಯ. ಅದರೊಟ್ಟಿಗೆ ಕೆಲವರಿಗೆ ಅದು ಪಥ್ಯ ಅಂತ ಅನಿಸ್ತದೆ. ಹಾಗಿದ್ರೆ ವಿಶ್ವಕರ್ಮ ಅಂತ ಹೇಳಿ 2 ಹೆಸರು ಬಿಟ್ಟು ಬೇರೆ ಯಾವ ಹೆಸರನ್ನು ಕೂಡ ಹೇಳಬಾರದು. ನಮ್ಮ ಸಂಘಟನೆ ತೋರಿಸಬೇಕು. ಇಡೀ ಅಖಂಡ ಭಾರತದಲ್ಲಿ ನಾವು ಎಷ್ಟು ಸಂಖ್ಯೆಯಲ್ಲಿ ಇದ್ದೇವೆ ಗೊತ್ತಾಗ್ತದೆ. ಅದೃಷ್ಟಿಯಲ್ಲಿ ನೀವು ಆ ಪ್ರಯತ್ನವನ್ನು ನೀವು ಮಾಡಿ ಅಂತ ಹೇಳಿ ನನ್ನ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಆ ಬಗ್ಗೆ ಜಾಸ್ತಿ ವಿವರಣೆಯನ್ನು ನಮ್ಮ ಶ್ರೀಗಳ ಮುಂದೆ ನಿಮಗೆಲ್ಲ ತಿಳಿಸ್ಲಿಕ್ಕಿದ್ದಾರೆ. ಹಾಗೆ ನಮ್ಮ ದಾಮೋದರ ಶರ್ಮರು ಕೂಡ ತುಂಬಾ ಅದ್ಭುತವಾಗಿ ನಿರೂಪಣೆಯನ್ನ ಮಾಡ್ತಾರೆ. ತುಂಬಾ ಹೆಮ್ಮೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ
ದೊಡ್ಡ ದೊಡ್ಡ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ನಿರೂಪಣೆ ಯಾರು ಅಂತ ಕೇಳಬೇಕೇನಿಲ್ಲ. ಅದು ದಾಮೋದರ ಶರವರೇ ಅಷ್ಟು ಮಟ್ಟಿಗೆ ಅಷ್ಟು ಅವರು ಪ್ರಖ್ಯಾತಿಯನ್ನು ಹೊಂದಿದ್ದಾರೆ. ಅವರು ಸಣ್ಣ ಸಣ್ಣ ಉಪನ್ಯಾಸಗಳು ತುಂಬಾ ಪ್ರಸಿದ್ಧಿಯನ್ನ ಹೊಂದಿರತಕ್ಕಂಥದ್ದು ಎಲ್ಲ ಹೇಳ್ತಾರೆ. ಇನ್ನಷ್ಟು ಅವರಿಗೆ ದೇವರು ಶಕ್ತಿಯನ್ನ ಕೊಡ್ಲಿ, ಪ್ರಸಿದ್ಧಿಯನ್ನು ತಂದುಕೊಡ್ಲಿ. ಹಾಗೆ ನಮ್ಮ ಸಭಾವನದ ಅಧ್ಯಕ್ಷರು ಉದಯಾಚಾರ್ಯರು ಅವರು ಕೂಡ ತುಂಬಾ ಶ್ರಮಪಟ್ಟಿರ್ತಕ್ಕಂಥವ್ರು. ಯಾವುದಾದ್ರೂ ಸಭಾವನದ ಅಥವಾ ಕಟ್ಟಡದ ಧಾರ್ಮಿಕ ಕಾರ್ಯಕ್ರಮದ ನೇತೃತ್ವ ಕೊಟ್ಟಾಗ ಅದ್ರ ಹಿಂದೆ ಏನು ಕಷ್ಟ ನೋವು ಇದೆ ಅಂತ ಹೇಳಿದ್ರೆ ಅವರು ಕೇಳಿದ್ರೆ ಗೊತ್ತಾಗ್ತದೆ. ಅಷ್ಟೆಲ್ಲ ನೋವು ಇದ್ರೂ ಕೂಡ ಅದು ಹೇಳಲಿಕ್ಕೆ ಆಗುದಿಲ್ಲ. ಇದ್ರೂ ಕೂಡ ಅದನ್ನ ಯಾವುದನ್ನೂ ಲೆಕ್ಕಿಸದೆ ನಗು ಮುಖದಿಂದ ಎಲ್ಲವನ್ನೂ ಕೂಡ ಸ್ವೀಕರಿಸಿ ಅತ್ಯಂತ ಶ್ರದ್ಧೆಯಿಂದ ಅವರ ಸೇವೆಯನ್ನು ಮಾಡಿ ಈ ಮಟ್ಟಕ್ಕೆ ಈ ಸಭಾವನನ್ನ ತಂದು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರ ಕೊಡುಗೆ ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಅವರೊಟ್ಟಿಗೆ ನಮ್ಮ ನಾಗೇಶಾಚಾರ್ಯರು ಅವರು ಕೂಡ ಕಟ್ಟಡ ನಿರ್ಮಾಣ ಸಮಿತಿಯ ನೇತೃತ್ವ ವಹಿಸಿಕೊಂಡು ಕ್ಲಪ್ತ ಸಮಯದಲ್ಲಿ ಸಕಾಲದಲ್ಲಿ ಅತ್ಯಂತ ಸುಂದರವಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಹಾಗೆ ಇದರಲ್ಲಿ ಶ್ರಮಪಟ್ಟಿರ್ತಕ್ಕಂಥ ಅನೇಕ ಜನ ಇದ್ದಾರೆ. ಎಲ್ಲರ ಹೆಸರು ನನಗೆ ಗೊತ್ತಿಲ್ಲ. ಎಲ್ಲರೂ ಕೂಡ ಭಗವಂತನ ಅನುಗ್ರಹ ನಿರಂತರವಾಗಿರಲಿ. ಈ ಸಭಾಭವನದಲ್ಲಿ ಕಾರ್ಯಕ್ರಮ ಎಲ್ಲರೂ ಕೂಡ ಸಿಗುವ ಹಾಗೆ ಆಗಲಿ. ಸಮಾಜದಲ್ಲಿ ಇರ್ತಕ್ಕಂಥ ಅಶಕ್ತರಿಗೂ ಕೂಡ ಒಂದು ಕಡಿಮೆ ದರದಲ್ಲಿ, ಕೈಗೆಟಕುವ ದರದಲ್ಲಿ, ಉಚಿತ ಕೊಡಿತ ನಾ ಯಾವತ್ತೂ ಹೇಳುವುದಿಲ್ಲ, ಉಚಿತ ಕೊಟ್ಟದಕ್ಕೆ ಯಾವುದು ಬೆಲೆ ಇರುವುದಿಲ್ಲ, ಕಡಿಮೆ ದರದಲ್ಲಿ ಅವರಿಗೆ ಕಾರ್ಯಕ್ರಮ ಮಾಡುವ ಹಾಗೆ ಅವಕಾಶವನ್ನು ಮಾಡಿಕೊಡಿ. ಆ ಬಗ್ಗೆ ನೀವು ಚಿಂತನೆಯನ್ನು ಮಾಡಿ ಎಲ್ಲ ಯೋಚನೆಗಳು ಸಕಾಲದಲ್ಲಿ ಸಾಕಾರಗೊಳ್ಳಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ನಿಮ್ಮನ್ನೆಲ್ಲ ಹರಸಿ ನಾವು ಸತ್ಯದ ಮಹಾತ್ಮಸ್ತು. ಹರ ಪಾರ್ವತೀ ಪದಯೇ ಹರ ಹರ ಮಹಾದೇವ. ಹೃದಯರೇ, ಇದೀಗ ಶ್ರೀಗಳು ಕಾರ್ಯಕ್ರಮದಿಂದ ನಿರ್ಗಮಿಸುತ್ತಾರೆ. ಇವರಿಗೆ ಚಿತ್ತೈಸಿ ಶುಭಾಶಯಗಳೊಂದಿಗೆ ಹರಿಸಿದ ಸನ್ನಿಧಾನಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಅವರನ್ನು ಕಾರ್ಯಕ್ರಮದಿಂದ ಬೀಳ್ಕೊಡೋಣ. ಪರಮಾನುಗ್ರಹವನ್ನು ಪ್ರಾರ್ಥಿಸಿ ಕಾರ್ಯಕ್ರಮದ ಮುಂದಿನ ಹೆಜ್ಜೆಯನ್ನು ನೀಡೋಣ. ರಘುಪತಿ ಭಟ್ ಅವರು ಹೊರಟು ನಿಂತಿದ್ದಾರೆ. ತಾವು ದಯವಿಟ್ಟು ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಶ್ರೀ ರಘುಪತಿ ಭಟ್ ಅವರಿಗೆ ಒಂದು ಸ್ಮರಣಿಕೆಯನ್ನು ನೀಡಿ ನಾವು ಬೀಳ್ಕೊಡೋಣ. ಉದಯಾಚಾರ್ಯರು ಅವರಿಗೆ ಈ ಸಮಾರಂಭದ ಸವಿ ನೆನಪಿಗಾಗಿ ಒಂದು ಪುಟ್ಟ ಸ್ಮರಣಿಕೆಯನ್ನು ನೀಡಿ ಧನ್ಯವಾದವನ್ನು ಸಮರ್ಪಿಸುತ್ತಾರೆ. ಸರ್ಕಾರಿ